ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಧ್ಯಪ್ರವೇಶ ಮಾರ್ಕೋ ರೂಬಿಯೋ ಮಧ್ಯಪ್ರವೇಶ ಮಾಡಿ ಮಾತುಕತೆ. ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಜೊತೆ ಮಾತುಕತೆ. ಎರಡು ದೇಶಗಳಿಗೂ ಉದ್ವಿಗ್ನತೆ ಕಡಿಮೆಗೊಳಿಸುವುದಕ್ಕೆ ಮನವಿ ಮಾಡಿಕೊಳ್ತಾ ಇರೋದು. ಶಾಂತಿ ಕಾಪಾಡೋಕೆ ಮಾತುಕತೆ ನಡೆಸುವಂತೆ ಸಲಹೆ. ಉಗ್ರರ ದಾಳಿಗೆ ಸಂತಾಪವನ್ನು ವ್ಯಕ್ತಪಡಿಸಿರುವಂತಹ ರೂಬಿಯೋ ಉಗ್ರರ ದಾಳಿಗೆ ಸಂತಾಪ ಸೂಚಿಸುವುದರ ಜೊತೆಗೆ ಎರಡೂ ದೇಶದವರು ಮಾತುಕತೆಯನ್ನು ನಡೆಸಿ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಿ ಅನ್ನುವಂಥ ಅರ್ಥದಲ್ಲಿ ಈಗ ಸಲಹೆ ನೀಡ್ತಾ ಇರೋದು. ಈ ಶಾಂತಿಯಲ್ಲೇ ಇದು ಮುಗಿದು ಹೋಗುವಂಥ ನಡವಳಿಕೆ ಪಾಕಿಸ್ತಾನ ಮಾಡಿಲ್ಲ. ನಾವು ಆಯಿತು, ಓಕೆ, ಸರಿ, ಇನ್ಮೇಲೆ ಶಾಂತಿಯಿಂದ ಇರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇರೋದಕ್ಕಾಗಲ್ಲ. ಯಾಕಂದರೆ ಪಾಕಿಸ್ತಾನ ಇದೇ ರೀತಿಯಾಗಿ ಏನಾದರೂ ಸಮಸ್ಯೆಗಳನ್ನು ಮಾಡೋದು, ಆಮೇಲೆ ಓಡೋಗಿ ಇನ್ಯಾವುದೋ ದೇಶದ ಕಾಲು ಹಿಡಿಯೋದು, ಕೊನೆಗೆ ಶಾಂತಿ ಒಪ್ಪಂದ ಇನ್ನೊಂದು ಮತ್ತೊಂದು ಅಂತ ನಾಟಕ ಮಾಡೋದು, ಕೊನೆಗೆ ಅದೇ ಶಾಂತಿ ಒಪ್ಪಂದಗಳನ್ನು ಅವರೇ ಉಲ್ಲಂಘನೆ ಮಾಡೋದು. ಯಾಕೆ ಈ ಥರ ಮಾಡಬೇಕಾಗತ್ತೆ? ಭಾರತ ಯಾಕೆ ಇವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ? ಸೊ ಪ್ರಶ್ನೆ ಅಲ್ವಾ. ಪಾಕಿಸ್ತಾನ ಹೋರಾಡದಿದ್ದರೆ ನೇರವಾಗಿ ಹೋರಾಡಬೇಕು. ಇಲ್ಲಿವರೆಗೂ ನಾವು ಯುದ್ಧಕ್ಕೆ ಸನ್ನದ್ಧವಾಗಿದ್ದೀವಿ, ಯುದ್ಧ ನಡೆದ್ರೆ ನಾವು ತಯಾರಿಯಾಗಿದ್ದೀವಿ, ತಕ್ಕ ಉತ್ತರ ಕೊಡ್ತೀವಿ, ಎದುರಿಸ್ತೀವಿ ಅಂತ ಹೇಳ್ತಾ ಇದ್ದಂಥ ಪಾಕಿಸ್ತಾನ ಅಮೇರಿಕದ ಕಾಲು ಹಿಡಿಯೋಕ್ಕೆ ಯಾಕಪ್ಪ ಹೋಗಬೇಕಿತ್ತು? ಪ್ರಶ್ನೆ ಅಲ್ವಾ ಅದು. ಸೊ ಅಮೇರಿಕ ಕೂಡ ಇದರ ಮಧ್ಯಸ್ಥಿಕೆ ವಹಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಬಂದಿರೋದು. ಮಾರ್ಕೋ ರೂಬಿಯೋ ಮಾತುಕತೆಯನ್ನು ಮಾಡಿ ಶಾಂತಿಯಿಂದ ಬಗೆಹರಿಸ್ಕೊಳ್ಳಿ, ಮಾತಾಡಿ ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಲಾಗಿದೆ. ಇದನ್ನು ಭಾರತ ಎಷ್ಟು ಮಟ್ಟಿಗೆ ಕೇಳುತ್ತೆ, ಹೇಗೆ ಸ್ವೀಕರಿಸುತ್ತೆ, ಇದಕ್ಕೆ ಭಾರತದಿಂದ ಯಾವ ರೀತಿಯಾದಂಥ ಉತ್ತರ ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆ.